ಸಂಪೂರ್ಣ ಆ ಊರಿನಲ್ಲಿರುವ ಕೆಲವು ಮನೆಗಳು ನಾಶ ಆಗಿ ಇವತ್ತು ಅವರಿಗೆ ಉಳಿಲಿಕ್ಕಾಗದೆ ಇವತ್ತು ನಮ್ಮ ಕುಮಟಾ ಸರ್ಕಾರಿ ಆಸ್ಪತ್ರೆಯಲ್ಲೇ ಇದ್ದಾರೆ. ಪುಟ ಅವತ್ತು ಮಣ್ಣು ಬಿತ್ತಲ್ಲ, ನೀವೆಲ್ಲ ಎಲ್ಲಿದ್ರಿ? ಆ ಗುಡ್ಡ ಕುಸಿದು ಬಿತ್ತಲ್ಲ, ಅವಾಗ ಮಣ್ಣೆಲ್ಲ ಬಿದ್ದಾಗ ನೀವು ಎಲ್ಲಿದ್ರಿ? ಆಡ್ತಾ ಇದ್ರ? ಮಳೆ ಬಂದಿತ್ತು, ರಜೆ ಇತ್ತು, ಮನೇಲಿ ಇದ್ರಲ್ವಾ? ನಿಮ್ಗೆ ಆ ಗುಡ್ಡ ಕುಸಿದ ಕೂಡಲೇ ನಿಮ್ಗೆ ಗೊತ್ತಾಯ್ತಾ ಏನೋ ಮಣ್ಣು ಬೀಳ್ತಾ ಬಿತ್ತು ಅಂತೇಳಿ? ದೊಡ್ಡಕ್ಕೆ ಮಾತಾಡಿ, ಮಣ್ಣು ಬಿಟ್ಟು ಗೊತ್ತಾಯ್ತಾ? ಆಮೇಲೆ ಹೆದರಿಕೆ ಆಯ್ತಾ ನಿಮ್ಗೆ? ಹೆದರಿಕೆ ಆಯ್ತಾ? ಯಾರು ಅದು ನೀವು ಮಣ್ಣು ಬಿಟ್ಟು ಕೂಡ ನೀವು ಹೆದರಿಕೆಯಾಗಿ ಈಜಾಡ್ ಬಂದಾರೆ ಯಾರು? ಎಲ್ಲ ಈಗ ನೋಡಿ, ನಿಜವಾಗ್ಲೂ ಆ ಒಂದು ರಭಸಕ್ಕೆ, ಮಣ್ಣಿನ ರಭಸಕ್ಕೆ ಆ ನದಿಯಲ್ಲಿ ಮಣ್ಣು ಬಿದ್ದಾಗ ಈ ಮನೆಯಲ್ಲಿದ್ದಂತ ಮಕ್ಕಳು ದಿಕ್ಕಾಪಾಲಾಗಿ ನದಿಯಲ್ಲಿ ಹೋಗ್ಬಿಟ್ರು. ಅವ್ರಿಗೆ ಭಯಭೀತರಾಗಿ ಎಷ್ಟೋ ಒಂದು ದೇವರೇ ಇವತ್ತು ಕಾಪಾಡಿದಾನೆ. ಆ ಒಂದು ಗಿಡಗಂಟಿಗಳನ್ನ ಆ ನದಿಯಲ್ಲಿ ಹಿಡ್ಕೊಂಡು ಅವ್ರ ತಾಯಂದಿರು ಹೇಳ್ತಾರೆ, ಈಜ್ ಬಂದ್ರ ಅವರು. ನೋಡಿ, ಅವರು ಆ ಒಂದು ರಭಸದಲ್ಲೂ ಅವರ ಒಂದು ಜೀವ ರಕ್ಷಣೆಗಾಗಿ ಇವರೆಲ್ಲ ಅಲ್ಲಿ ಈಜಿ ಬಂದು ಇವತ್ತು ಜೀವನ ರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ. ಬಿಟ್ರೆ ಸಂಪೂರ್ಣ ಮನೆ ಮಠ ಎಲ್ಲ ಬಿಟ್ಟು ಬಂದಿದ್ದಾರೆ. ನಿಜವಾಗ್ಲೂ ಬಹಳ ಬೇಜಾರಾಗ್ತದೆ. ಇವತ್ತು ನೋಡಿ, ಇವತ್ತು ನಿಮ್ಗೀಗ ಮನೆಗೆ ಹೋಗ್ಬೇಕು ಅಂದ್ರೆ ಮನೆ ಇಲ್ಲ ಅಲ್ಲಪ್ಪಿ? ನೋಡಿ, ಇವತ್ತು ಅವ್ರ ಪುಟಾಣಿ ಮಕ್ಕಳಿಗೆ, ತಾಯಂದಿರಿಗೆ ಮನೆಗೆ ಹೋಗ್ಬೇಕು ಕೂಡ ಆಸೆ ಇದೆ. ಆದ್ರೆ ಇವತ್ತಲ್ಲಿ ಮನೆನೇ ಇಲ್ಲ. ನಿಜವಾಗ್ಲೂ ನಮ್ಮ ಜಗತ್ತಿನಲ್ಲಿ ಹಣ ಇದ್ದವರು ಎಲ್ಲ ಇದನ್ನ ಅರ್ಥ ಮಾಡ್ಕೊಂಡು ಇಂಥ ಪರಿಸ್ಥಿತಿ ನಿಜವಾಗ್ಲೂ ಯಾರು ಬರಬಾರ್ದು. ಯಾಕಂದ್ರೆ ಇಂಥ ಪರಿಸ್ಥಿತಿಗೆ ಕಾರಣ ನಾನು ಅನೇಕ ವರ್ಷಗಳಿಂದ ಹೇಳ್ತಾ ಇದ್ದೇನೆ. ಇಲ್ಲಿ ಚತುಷ್ಪದ ಕಂಪನಿಯನ್ನ ಮಾಡ್ತಾ ಇರುವ IRB ಕಂಪನಿ, ಇನ್ನೂ ತನಕ ಈ ಒಂದು IRB ಕಂಪನಿಗೆ ಆ ಗುಡ್ಡ ಕುಸಿತಾ ಇದನ್ನು ಇಲ್ಲಿ ಜಿಲ್ಲಾಡಳಿತ AC ರೂಮಲ್ಲಿ ಕೊಡಿಸ್ತಾ ಇದೆ. ನೇರವಾಗಿ ಆರೋಪ ಮಾಡಿದ್ದೇನೆ ಅನೇಕ ಬಾರಿ. ದಯವಿಟ್ಟು ಇಂಥ ಪುಟಾಣಿ ಮಕ್ಕಳಿಗೆ ಮುಂದಿನ ದಿನ ಸರ್ಕಾರ ಈ ಕೂಡಲೇ, ನಾನು ಒಬ್ಬ ಒತ್ತಾಯ ಮಾಡ್ತೇನೆ ಹೋರಾಟಗಾರನಾಗಿ, ಈ ಕೂಡಲೇ ಅವರಿಗೆ